ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಹಣವನ್ನು ನುಂಗಿದರೆ ನೀವು ಉದ್ಧಾರ ಆಗುತ್ತಿಲ್ಲ ಎಂದು ಶಾಸಕ ಎಚ್.ಕೆ. ಸುರೇಶ್ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ತಾಲೂಕು ಕಚೇರಿಯಲ್ಲಿ ಡಿ. ದೇವರಾಜು ಅರಸು ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿ ಅವರು, ಅಧಿಕಾರಿಗಳ ದರ್ಪ ಅಹಂ ಬಿಟ್ಟು ಸಾರ್ವಜನಿಕವಾಗಿ ಕೆಲಸ ಮಾಡಿ. ನೀವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ರಾತ್ರೋರಾತ್ರಿ ಯಾರಿಗೋ ಲಂಚ ಕೊಟ್ಟು ತಮ್ಮ ಕೆಲಸ ಉಳಿಸಿಕೊಳ್ಳಲು ಇಲ್ಲಿ ಬಂದು ನಿಲ್ಲುವುದು ಬೇಡ ಎಂದು ಹಿಂದುಳಿದ ಇಲಾಖೆಯ ಅಧಿಕಾರಿ ನಟರಾಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇಲಾಖೆಯಲ್ಲಿ ಬರುವಂತಹ ಹಾಸ್ಟೆಲ್ಗಳಲ್ಲಿ ನಿನ್ನ ಕೆಲಸ ಏನು? ಮಕ್ಕಳ ಬಳಿ ಹಾಗೂ ಅವರ ಪೋಷಕರ ಬಳಿ ಲಂಚ ಪಡೆದು ರಾತ್ರೋರಾತ್ರಿ ವರ್ಗಾವಣೆ ಮಾಡಿಸಿಕೊಂಡು ಬಂದಿರುವುದು ನನಗೆ ಗೊತ್ತಿದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೂ ವರ್ಗಾವಣೆ ದಂಧೆ ನಡೆಯಲು ಬಿಡುವುದಿಲ್ಲ. ನಾನು ಜನರಿಂದ ಆಯ್ಕೆಯಾದ ಪ್ರತಿನಿಧಿ. ನನ್ನ ಗಮನಕ್ಕೆ ಬಾರದೆ ಕೆಲ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಎಂಬುದು ನನ್ನ ಗಮನಕ್ಕೆ ಬಂದಿದೆ. ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಪ್ರತ್ಯೇಕ ಸಭೆ ಕರೆದು ವಿಚಾರಿಸುತ್ತೇನೆ ಎಂದ ಅವರು, ನಾನು ಹಣ ಕೊಟ್ಟು ಇಲ್ಲಿಗೆ ಬಂದಿದ್ದೇನೆ ಎಂಬ ನಿಮ್ಮ ಅಹಂ ದರ್ಪ ಇಲ್ಲೇ ಇಟ್ಟುಕೊಳ್ಳಿ. ಸಾರ್ವಜನಿಕವಾಗಿ ಸೌಜನ್ಯದಿಂದ ವರ್ತಿಸಿ ಎಂದರು. ಇಂತಹ ಅಧಿಕಾರಿಗಳು ನನ್ನ ತಾಲೂಕಿನಲ್ಲಿರಲು ಅವಶ್ಯಕತೆ ಇಲ್ಲ. ಇಲ್ಲಿ 3 ಹಾಸ್ಟೆಲ್ಗಳನ್ನು ನಿಭಾಯಿಸುತ್ತಿರುವ ಈ ವಾರ್ಡನ್, ಸೂಪರ್ವೈಸರ್ ಇನ್ನಿತರ ಕೆಲಸಗಳನ್ನು ಈತನೇ ಒಬ್ಬನೇ ಮಾಡುತ್ತಿದ್ದಾನೆ. ಅಲ್ಲದೆ ಬೇಲೂರಿನಲ್ಲಿ ಇನ್ನೊಂದು ವಾಲ್ಮೀಕಿ ಹಗರಣ ಈ ಹಾಸ್ಟೆಲ್ಗಳಿಂದ ಆಗುತ್ತದೆ ಎಂದು ಕಿಡಿಕಾರಿದ ಅವರು, ಇಂತಹ ಅಧಿಕಾರಿಗಳ ವಿರುದ್ಧ ಮಾಡಿರುವ ಭ್ರಷ್ಟಾಚಾರಗಳನ್ನು ಅತಿ ಶೀಘ್ರದಲ್ಲಿ ಬಯಲು ಮಾಡುತ್ತೇನೆ. ಇಂತಹ ಅಧಿಕಾರಿಗಳು ನನ್ನ ಜೊತೆ ಕೆಲಸ ಮಾಡುವ ನೈತಿಕತೆ ಇಲ್ಲ. ಇವರನ್ನು ಕೂಡಲೇ ಅಮಾನತು ಮಾಡುವಂತೆ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ನಾನೇ ಶಿಫಾರಸು ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ. ಮಮತಾ, ಇಒ ಸತೀಶ್, ಮುಖ್ಯಾಧಿಕಾರಿ ಸುಜಯ್, ಶಿಕ್ಷಣಾಧಿಕಾರಿ ರಾಜೇಗೌಡ ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ಇನ್ನೊಂದು ವಾಲ್ಮೀಕಿ ಹಗರಣ ಆಗುತ್ತೆ ಇಲ್ಲಿ. ನೀನಾಗೆ ನನ್ಗಾಗಲ್ಲ ಕೆಲಸ ಮಾಡೋದಕ್ಕೆ. ಇದನ್ನ ಯಾರ್ದಾರ ಸೂಪರ್ವೈಸರ್ ಏನದು ಕೊಟ್ಬಿಟ್ಟು ನೀನು ವಾರ್ಡನ್ನು ನೀನು ಒಂದು ಅಷ್ಟು ಮಾಡೋ ಕೆಪಾಸಿಟಿ ಇದೆ, ಅಷ್ಟು ಮಾಡೋ. ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಕ್ ಹೋದೆ, ಎಲ್ಲವನ್ನು ನಾನೇ ತಿಂತೀನಿ ಅಂತ ಹೋದೆ, ಅನುಭವಿಸ್ತೀಯ. ಗೊತ್ತಾಯ್ತಾ? ಎಷ್ಟು ದಿವಸ ಚೆಕ್ ತಗೊಂಡು ದನ ಕಾಯ್ತಾ ಇದ್ದ ಬಂದು ಮಾತಾಡಿಸ್ತೇನೆ ನಿನ್ನ ಹೋಗ್ಬಿಟ್ಟು ಕಾಂಗ್ರೆಸ್ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನೀನು ಅಲ್ಲಿ ದಬ್ಬಾರ ಮಾಡ್ತೀಯ. ನೀನು ನನ್ನ ಮಾಹಿತಿ ಇದೆ, ನೀನು ಯಾರು ಕರ್ಕೊಂಡೋಗಿ ಎಲ್ಲೇ ದುಡ್ಡು ಕೊಟ್ಟಿದೀಯ ಅಂತ. ಮಕ್ಕಳುಗಳು ದುಡ್ಡು ಕೊಡ್ಬಿಟ್ಟು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಹಾಸ್ಟೆಲ್ ದುಡ್ಡಿದ್ರೆ ನೀನು ಉದ್ಧಾರ ಆಗಲ್ಲ, ಇಸ್ಕೊಂಡವರು ಉದ್ಧಾರ ಆಗಲ್ಲ. ನಚಿಕೆ ಆಗಲ್ಲ ನೀನು.